ಒಂದು ಅಖಂಡ ಬಂದ್ಗೆ ಈಗಾಗಲೇ ಕರೆ ಕೊಟ್ಟಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಪ್ರವೀಣ್ ಶೆಟ್ಟಿ ಅವರು ಇದ್ದಾರೆ. ಅವರೇ ನಾನು ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ಅವತ್ತು ಬಂದು ಯಾವ ರೀತಿಯಾಗಿರುತ್ತೆ, ಹೇಗೆ ಪ್ರಾರಂಭ ಆಗುತ್ತೆ, ಏನಾದ್ರು ರ್ಯಾಲಿಗಳೇನಾದ್ರು ನಡೆಸುವಂಥದ್ದು ಇರುತ್ತಾ ಅಥವಾ ಹೇಗಿರುತ್ತೆ? ಬೆಳಗ್ಗೆಯಿಂದ ಸಂಜೆ ತನಕ ಹೋರಾಟ ಇರುತ್ತೆ, ರ್ಯಾಲಿ ಇರುತ್ತೆ, ಬಂದ್ ಆಗುತ್ತೆ. ಇದು ಒಬ್ಬ ಕನ್ನಡ ಸಂಘಟನೆ ಬಂದಲ್ಲ, ಕಾವೇರಿ ನೀರನ್ನು ಯಾರೆಲ್ಲ ಕುಡಿತಾ ಇರೋ ಜೀವಜಲ ಅಂತೇಳಿ ಎಲ್ಲರೂ ಸಹ ಒಟ್ಟಿಗೆ ಸೇರಿ ಮಾಡ್ತಾ ಇರುವಂಥ ಬಂದು, ಆದ್ದರಿಂದ ಸಂಪೂರ್ಣ ಬಂದಾಗುತ್ತೆ. ನಿನ್ನೆ ಸಂಜೆವರೆಗೂ ಕೂಡ CWRC ಆದೇಶವನ್ನು ನೀವು ನೋಡ್ತಾ ಇದ್ದೀರಿ. ಆದರೆ ನಿನ್ನೆ CWRC ಆದೇಶವನ್ನು ಎತ್ತಿ ಹಿಡಿದಿರುವಂಥದ್ದು. ಹಾಗಾಗಿ ಕೇಂದ್ರ ಸರ್ಕಾರ ಎಲ್ಲೋ ಒಂದು ಕಡೆ, ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಮಣೆ ಹಾಕ್ತಿದೆಯಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು, ಆಕ್ರೋಶಗಳು ಕೂಡ ಹೊರಹಾಕ್ತಿದ್ದಾರೆ. ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೀವೋ ಇಲ್ವೋ ಅನ್ನೋಂಥ ಪ್ರಶ್ನೆ ಆಗಬೇಕಾಗಿದೆ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣವನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಪ್ರಧಾನಿಯವರು ಮಧ್ಯಸ್ಥಿಕೆ ವಹಿಸಬೇಕು. ನಮ್ಮ ರಾಜಕಾರಣಿಗಳ ವೈಫಲ್ಯ, ನಮ್ಮ ಅಧಿಕಾರಿಗಳ ವೈಫಲ್ಯ, ಸುಪ್ರೀಂ ಕೋರ್ಟ್ನಲ್ಲಿ ನಿರಂತರ ನಮಗೆ ಹಿನ್ನಡೆ ಆಗ್ತಾ ಇರುವಂಥದ್ದು. ಎಷ್ಟು ಕೋಟಿಗಳ ಹಣವನ್ನು ಖರ್ಚು ಮಾಡಿದ್ದಾರೆ. ಬೆಂಗಳೂರು ನಗರ ಎಲ್ಲಿಂದ ಎಲ್ಲಿ ಬೆಳೀತಾ ಇದೆ. ಇವತ್ತು ಕನಕಪುರದಿಂದ ತುಮಕೂರು, ಚಿಕ್ಕಬಳ್ಳಾಪುರದಿಂದ ದೊಡ್ಡಬಳ್ಳಾಪುರದಿಂದ ಇಲ್ಲಿ ತನಕ ಕನಕಪುರ ತನಕ ಬೆಳೀತಾ ಇದೆ. ನೀರಿನ ವ್ಯವಸ್ಥೆ ಬ್ಲೂ ಪ್ರಿಂಟ್ ಎಲ್ಲ ಹಾಕ್ಕೊಂಡಿದ್ದೀರಾ? ಅದು ನೀರಿಲ್ಲ ಬೆಂಗಳೂರು ನಗರಕ್ಕೆ, ಕುಡಿಲಿಕ್ಕೆ ನೀರು ಬೇಕು. ಅದಕ್ಕಾಗಿ ಪ್ರತಿಯೊಬ್ಬರು ಹೋರಾಟವನ್ನು ಮಾಡ್ತೀವಿ. ಓಕೆ, ಪ್ರತಿ ಬಾರಿನೂ ಕೂಡ ತಮಿಳುನಾಡಿಗೆ ನೀರು ಬಿಡಬೇಕನ್ನುವಂಥ ವಿಚಾರದಲ್ಲಿ ಹೋರಾಟಗಳು ನಡೀತಾ ಇದೆ. ಇದಕ್ಕೆ ತಾರ್ಕಿಕ ಅಂತ್ಯ ಹೇಗೆ ಅನ್ನುವಂಥದ್ದು ಕೇಂದ್ರ ಸರ್ಕಾರನ, ರಾಜ್ಯ ಸರ್ಕಾರ ವಹಿಸಬೇಕಾ, ಹೇಗೆ ಅಂತ? ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ತರಬೇಕು. ವೈಲೆಂಟ್ ಆಗಿಲ್ಲ ಅಂದರೆ ನಾವು ಏನು ಗರ್ಜಿಸಿಲ್ಲ ಅಂದ್ರೆ ನಮ್ಗೆ ಯಾರು ಊಟ ಕೊಡಲ್ಲ. ಆದ್ದರಿಂದ ಸುಗ್ರೀವಾಜ್ಞೆ ತರಬೇಕು. ಬಂಗಾರಪ್ಪನವ್ರ ಶಿಷ್ಯ ಅಂತ ಹೇಳ್ತಾರೆ ನಮ್ಮ ಗುರುಗಳು, ಬಂಗಾರಪ್ಪ ಅಂತಾರಲ್ಲ, DK ಅವರು ತರಬೇಕು ಸುಗ್ರೀವಾಜ್ಞೆ. ನೀರನ್ನು ತಡಿಬೇಕು. ಕೇಂದ್ರ ಸರ್ಕಾರ MP ಗಳು, ನಮ್ಮ ಲೋಕಸಭಾ ಸದಸ್ಯರು, ಪ್ರಧಾನಿಯವರು ಮಧ್ಯಸ್ಥಿಕೆ ಕರಿಬೇಕು. ಇಲ್ಲಿ ನೀರಿಲ್ಲ ಅಂತೇಳಿ. ಇಲ್ಲ ಅಂದರೆ ಎಲ್ಲ MP ಗಳು ರಾಜೀನಾಮೆಯನ್ನು ಕೊಡಬೇಕು ಅನ್ನೋದು ಒತ್ತಾಯವನ್ನು ಮಾಡಬೇಕಾಗುತ್ತೆ. ಸಾರಿಗೆ ಬಂದೊಂದಿಗೆ ಏನೆಲ್ಲ ಬಂದ್ಗಳಿರುತ್ತೆ? ಈಗಾಗಲೇ ವಿಮಾನ ಹಾರಾಟವನ್ನು ಕೂಡ ಬಂದ್ ಮಾಡಬೇಕು ಅಂತೇಳಿ ಹೇಳಲಾಗಿದೆ. 3ನೇ ತಾರೀಕು ತಡೆಯುವಂಥ ಕೆಲಸವನ್ನು ಮಾಡ್ತೀವಿ. ಇದಿಷ್ಟು ಪ್ರವೀಣ್ ಶೆಟ್ಟಿ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಒಂದು ಅಖಂಡ ಬಂದ್ಗೆ ಈಗಾಗಲೇ ಕರೆ ಕೊಟ್ಟಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಪ್ರವೀಣ್ ಶೆಟ್ಟಿ ಅವರು ಇದ್ದಾರೆ. ಅವರೇ ನಾನು ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ಅವತ್ತು ಬಂದು ಯಾವ ರೀತಿಯಾಗಿರುತ್ತೆ, ಹೇಗೆ ಪ್ರಾರಂಭ ಆಗುತ್ತೆ, ಏನಾದ್ರು ರ್ಯಾಲಿಗಳೇನಾದ್ರು ನಡೆಸುವಂಥದ್ದು ಇರುತ್ತಾ ಅಥವಾ ಹೇಗಿರುತ್ತೆ? ಬೆಳಗ್ಗೆಯಿಂದ ಸಂಜೆ ತನಕ ಹೋರಾಟ ಇರುತ್ತೆ, ರ್ಯಾಲಿ ಇರುತ್ತೆ, ಬಂದ್ ಆಗುತ್ತೆ. ಇದು ಒಬ್ಬ ಕನ್ನಡ ಸಂಘಟನೆ ಬಂದಲ್ಲ, ಕಾವೇರಿ ನೀರನ್ನು ಯಾರೆಲ್ಲ ಕುಡಿತಾ ಇರೋ ಜೀವಜಲ ಅಂತೇಳಿ ಎಲ್ಲರೂ ಸಹ ಒಟ್ಟಿಗೆ ಸೇರಿ ಮಾಡ್ತಾ ಇರುವಂಥ ಬಂದು, ಆದ್ದರಿಂದ ಸಂಪೂರ್ಣ ಬಂದಾಗುತ್ತೆ. ನಿನ್ನೆ ಸಂಜೆವರೆಗೂ ಕೂಡ CWRC ಆದೇಶವನ್ನು ನೀವು ನೋಡ್ತಾ ಇದ್ದೀರಿ. ಆದರೆ ನಿನ್ನೆ CWRC ಆದೇಶವನ್ನು ಎತ್ತಿ ಹಿಡಿದಿರುವಂಥದ್ದು. ಹಾಗಾಗಿ ಕೇಂದ್ರ ಸರ್ಕಾರ ಎಲ್ಲೋ ಒಂದು ಕಡೆ, ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಮಣೆ ಹಾಕ್ತಿದೆಯಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು, ಆಕ್ರೋಶಗಳು ಕೂಡ ಹೊರಹಾಕ್ತಿದ್ದಾರೆ. ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೀವೋ ಇಲ್ವೋ ಅನ್ನೋಂಥ ಪ್ರಶ್ನೆ ಆಗಬೇಕಾಗಿದೆ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣವನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಪ್ರಧಾನಿಯವರು ಮಧ್ಯಸ್ಥಿಕೆ ವಹಿಸಬೇಕು. ನಮ್ಮ ರಾಜಕಾರಣಿಗಳ ವೈಫಲ್ಯ, ನಮ್ಮ ಅಧಿಕಾರಿಗಳ ವೈಫಲ್ಯ, ಸುಪ್ರೀಂ ಕೋರ್ಟ್ನಲ್ಲಿ ನಿರಂತರ ನಮಗೆ ಹಿನ್ನಡೆ ಆಗ್ತಾ ಇರುವಂಥದ್ದು. ಎಷ್ಟು ಕೋಟಿಗಳ ಹಣವನ್ನು ಖರ್ಚು ಮಾಡಿದ್ದಾರೆ. ಬೆಂಗಳೂರು ನಗರ ಎಲ್ಲಿಂದ ಎಲ್ಲಿ ಬೆಳೀತಾ ಇದೆ. ಇವತ್ತು ಕನಕಪುರದಿಂದ ತುಮಕೂರು, ಚಿಕ್ಕಬಳ್ಳಾಪುರದಿಂದ ದೊಡ್ಡಬಳ್ಳಾಪುರದಿಂದ ಇಲ್ಲಿ ತನಕ ಕನಕಪುರ ತನಕ ಬೆಳೀತಾ ಇದೆ. ನೀರಿನ ವ್ಯವಸ್ಥೆ ಬ್ಲೂ ಪ್ರಿಂಟ್ ಎಲ್ಲ ಹಾಕ್ಕೊಂಡಿದ್ದೀರಾ? ಅದು ನೀರಿಲ್ಲ ಬೆಂಗಳೂರು ನಗರಕ್ಕೆ, ಕುಡಿಲಿಕ್ಕೆ ನೀರು ಬೇಕು. ಅದಕ್ಕಾಗಿ ಪ್ರತಿಯೊಬ್ಬರು ಹೋರಾಟವನ್ನು ಮಾಡ್ತೀವಿ. ಓಕೆ, ಪ್ರತಿ ಬಾರಿನೂ ಕೂಡ ತಮಿಳುನಾಡಿಗೆ ನೀರು ಬಿಡಬೇಕನ್ನುವಂಥ ವಿಚಾರದಲ್ಲಿ ಹೋರಾಟಗಳು ನಡೀತಾ ಇದೆ. ಇದಕ್ಕೆ ತಾರ್ಕಿಕ ಅಂತ್ಯ ಹೇಗೆ ಅನ್ನುವಂಥದ್ದು ಕೇಂದ್ರ ಸರ್ಕಾರನ, ರಾಜ್ಯ ಸರ್ಕಾರ ವಹಿಸಬೇಕಾ, ಹೇಗೆ ಅಂತ? ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ತರಬೇಕು. ವೈಲೆಂಟ್ ಆಗಿಲ್ಲ ಅಂದರೆ ನಾವು ಏನು ಗರ್ಜಿಸಿಲ್ಲ ಅಂದ್ರೆ ನಮ್ಗೆ ಯಾರು ಊಟ ಕೊಡಲ್ಲ. ಆದ್ದರಿಂದ ಸುಗ್ರೀವಾಜ್ಞೆ ತರಬೇಕು. ಬಂಗಾರಪ್ಪನವ್ರ ಶಿಷ್ಯ ಅಂತ ಹೇಳ್ತಾರೆ ನಮ್ಮ ಗುರುಗಳು, ಬಂಗಾರಪ್ಪ ಅಂತಾರಲ್ಲ, DK ಅವರು ತರಬೇಕು ಸುಗ್ರೀವಾಜ್ಞೆ. ನೀರನ್ನು ತಡಿಬೇಕು. ಕೇಂದ್ರ ಸರ್ಕಾರ MP ಗಳು, ನಮ್ಮ ಲೋಕಸಭಾ ಸದಸ್ಯರು, ಪ್ರಧಾನಿಯವರು ಮಧ್ಯಸ್ಥಿಕೆ ಕರಿಬೇಕು. ಇಲ್ಲಿ ನೀರಿಲ್ಲ ಅಂತೇಳಿ. ಇಲ್ಲ ಅಂದರೆ ಎಲ್ಲ MP ಗಳು ರಾಜೀನಾಮೆಯನ್ನು ಕೊಡಬೇಕು ಅನ್ನೋದು ಒತ್ತಾಯವನ್ನು ಮಾಡಬೇಕಾಗುತ್ತೆ. ಸಾರಿಗೆ ಬಂದೊಂದಿಗೆ ಏನೆಲ್ಲ ಬಂದ್ಗಳಿರುತ್ತೆ? ಈಗಾಗಲೇ ವಿಮಾನ ಹಾರಾಟವನ್ನು ಕೂಡ ಬಂದ್ ಮಾಡಬೇಕು ಅಂತೇಳಿ ಹೇಳಲಾಗಿದೆ. 3ನೇ ತಾರೀಕು ತಡೆಯುವಂಥ ಕೆಲಸವನ್ನು ಮಾಡ್ತೀವಿ. ಇದಿಷ್ಟು ಪ್ರವೀಣ್ ಶೆಟ್ಟಿ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.